2027ರ ಜನಗಣತಿಯಲ್ಲಿ ಬಳಕೆಯಾಗಲಿರುವ ಡಿಜಿಟಲ್ ಸಲಕರಣೆ ಮತ್ತು ಸಾಂಕೇತಿಕ ಪ್ರತಿಕೃತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು. ಜನಗಣತಿ ಕಾರ್ಯದಲ್ಲಿ ಬಳಕೆ ಮಾಡಲು 4 ಪ್ರಕಾರದ ಡಿಜಿಟಲ್ ಸಾಧನಗಳನ್ನು ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕೇಂದ್ರ ಸಿಡಾಕ್ ಅಭಿವೃದ್ಧಿಪಡಿಸಿದೆ. ಮಹಿಳೆಯರಿಗಾಗಿ ಪ್ರಗತಿ ಮತ್ತು ಪುರುಷರಿಗಾಗಿ ವಿಕಾಸ್ ಎನ್ನುವ ಪ್ರತಿಕೃತಿಗಳನ್ನು ರೂಪಿಸಲಾಗಿದ್ದು, 2047ರೊಳಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವಲ್ಲಿ ದೇಶದ ಮಹಿಳೆಯರು ಮತ್ತು ಪುರುಷರ ಸಮಾನ ಪಾಲ್ಗೊಳ್ಳುವಿಕೆಯನ್ನು ಬಿಂಬಿಸುತ್ತದೆ. 2027ರ ಜನಗಣತಿ 2 ಹಂತಗಳಲ್ಲಿ ನಡೆಯಲಿದ್ದು, ವಿಶ್ವದ ಅತಿದೊಡ್ಡ ಜನಗಣತಿಯಾಗಿ ಗುರುತಿಸಿಕೊಳ್ಳಲಿದೆ. ಇದೇ ಮೊದಲ ಬಾರಿಗೆ ಡಿಜಿಟಲ್ ಮಾದರಿಯಲ್ಲಿಯೂ ಜನಗಣತಿಯನ್ನು ನಡೆಸಲಾಗುತ್ತಿದೆ ಹಾಗೂ ಇದೇ ಮೊದಲ ಬಾರಿಗೆ ಸ್ವಯಂ ಗಣತಿಯ ಆಯ್ಕೆಯ ಸೌಲಭ್ಯವನ್ನು ನೀಡಲಾಗಿದೆ. ಸ್ವಯಂ ಗಣತಿಯು ಸುರಕ್ಷಿತ ವೆಬ್ ಆಧಾರಿತ ಸೌಲಭ್ಯವಾಗಿದ್ದು, ಇದರ ಮೂಲಕ ಪ್ರತಿಕ್ರಿಯೆ ನೀಡುವ ನಾಗರಿಕರು ಮನೆ ಸಮೀಕ್ಷೆಗೂ ಮುನ್ನವೇ ತಮ್ಮ ಮಾಹಿತಿಯನ್ನು 16 ಭಾಷೆಗಳಲ್ಲಿ ಆನ್ಲೈನ್ ಮೂಲಕ ನಮೂದಿಸಬಹುದು. ಜನಗಣತಿಯಲ್ಲಿ ದೇಶದಾದ್ಯಂತ 30 ಲಕ್ಷಕ್ಕೂ ಹೆಚ್ಚು ಗಣತಿದಾರರು, ಮೇಲ್ವಿಚಾರಕರು ಮತ್ತು ಇತರ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. 2025ರ ಜೂನ್ 16ರಂದು ಕೇಂದ್ರ ಸರ್ಕಾರ ಜನಗಣತಿಯನ್ನು ನಡೆಸುವುದಾಗಿ ಗೆಜೆಟ್ನಲ್ಲಿ ಅಧಿಸೂಚನೆ ಹೊರಡಿಸಿತ್ತು.